ಧರ್ಮ ಅಂದರೆ ಯಾವುದು ಅಂತ ಕೇಳಿದಾಗ, ಯಾರು ಬಿದ್ದಿದ್ದಾರೆ ಅವರನ್ನು ಮೇಲೆ ಕೆತ್ತೋದೇ ಧರ್ಮ, ಯಾರು ಕತ್ತಲಲ್ಲಿದ್ದಾರೆ ಅವ್ರನ್ನ ಬೆಳಕಡೆ ಕರ್ಕೊಂಡು ಹೋಗೋದೇ ಧರ್ಮ. ಪ್ರೀತಿಯ ಹರಿಸಿರಿ, ಸ್ನೇಹವ ಬೆಳೆಸಿರಿ ಸೋದರರೇ, ಶಾಂತಿ ಸಂದೇಶವ ಸಾರಿದ ನಾಡು ನಮ್ಮದು. ಈ ಜಗತ್ತಿನಲ್ಲಿ ಎಂತೆಂತ ಮಹಾತ್ಮರು ಆಗಿದ್ದಾರೆ, ಅವ್ರನ್ನೇ ನೆನ್ಪಿಟ್ಕೊಂಡಿಲ್ಲ ಜಗ. ನೀನ್ಯಾಕೆ ಅಷ್ಟು ಅಧಿಕಾರ ಐತೆ, ನಂತಲ್ಲಿ ಹಣ ಐತೆ ಅಂದ್ಬಿಟ್ಟು ಗರ್ವ ಕೊಚ್ಚಗಳು ಪಟ್ಕೊಂತೀಯಪ್ಪ. ಎಲ್ಲರಿಂದ ಸಹನೆ ಪ್ರೀತಿಯಿಂದ ಮಾತಾಡಿಸಿ ಅದರಲ್ಲಿ ಬೆರಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ. ಹೀಗಾಗಿ ನಾವೆಲ್ಲರೂ ಸಹ ಎಲ್ಲರೊಳಗೊಂದಾಗುವ ರೀತಿಯಲ್ಲಿ ಮಾನವರಾಗಬೇಕಾಗ್ತದೆ, ಆ ನಿಟ್ಟಿನಲ್ಲಿ ಮಹಾತ್ಮರಾಗಬೇಕಾಗ್ತದೆ. ಹೀಗಾಗಿ ನಾವೆಲ್ಲರೂ ಸಹ ಆ ನಿಟ್ಟಿನಲ್ಲಿ ಅರಿತುಕೊಳ್ಳೋಣ ಅನ್ನುವಂತಹ ಮಾತನಲ್ಲಿ ತಿಳಿಸಿ, ಪ್ರೀತಿಯ ಹರಿಸಿರಿ, ಸ್ನೇಹವ ಬೆಳೆಸಿರಿ ಸೋದರರೇ, ಶಾಂತಿ ಸಂದೇಶವ ಸಾರಿದ ನಾಡು ನಮ್ಮದು. ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವು ಗೆಳೆಯರು. रसूलुल्लाह सल्लल्लाहु अलैहि वसल्लम ने इरशाद फरमाया कि तमाम इंसान आदम की औलाद हैं और आदम मिट्टी से पैदा किए गए थे, इसलिए कोई फजीलत न अरबी को अजमी पर है न गोरे को काले पर है. तुम सब आदम की औलाद हो और आदम मिट्टी से बने थे. ये ऊंच नीच, तफरीक और ये ज़बान और नस्ल और नसब की बुनियादों पर बाहमी तफरका अंदाजी ये सही नहीं है. अमन इंसानियत मुहिम के आगाज करने वालों को मैं मुबारकबाद देता हूँ. ಪ್ರೀತಿಸೋ ಭಾರತ ಒಂದೇ, ಪಂಡಿತ್ ಮೌಲವಿ ಬುದ್ಧ ಬಸವ ಎಲ್ಲರೂ ಒಂದೇ ಆಗುವ, ನಾಡನ್ನು ಕಟ್ಟಿ ಬೆಳೆಸಲು ಇಲ್ಲಿ ಎಲ್ಲರೂ ಸಿದ್ಧರಾಗುವ. ಜಾತಿಯ ಕಲಹ ಈಗ್ಯಾಕೆ, ಕೋಮು ದಂಗೆ ನಮಗ್ಯಾಕೆ, ಹೃದಯವ ಬೆಸೆಯುತ್ತ ನಾವು ಬಾಳು. ಇವತ್ತು ಈ ದೇಶದಲ್ಲಾಗಿರ್ತಕ್ಕಂಥ ಧರ್ಮದ ವೈಷಮ್ಯ, ಜಾತಿಯ ವೈಷಮ್ಯ ಇದು ತೊಲಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಆಗಸ್ಟ್ 21ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೂ ಇಡೀ ದೇಶಾದ್ಯಂತ ಒಂದು ಶಾಂತಿ ಮತ್ತು ಮಾನವೀಯತೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವು ಗೆಳೆಯರು, ಧರ್ಮದ ಹೆಸರಲ್ಲಿ ಹಿಂಸೆ ಗಲಭೆ ಸಲ್ಲದು.